ಭಕ್ತಿನೇ ಇಲ್ಲ, ನೀವು ಹೇಳಿದಿರಂತ ಮಾಡ್ತೀನಿ ಅಂದ್ರೆ ಖಂಡಿತ ಮಾಡಕ್ ಹೋಗ್ಬಿಡಿ. ಆದ್ರೆ ನಿಮ್ಗೆ ಇದ್ರಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು ಸ್ವಲ್ಪ ಜನಕ್ಕೆ. ಅಂತವ್ರಿಗೆ ಕೂಡ ಒಂದು ಒಳ್ಳೆ ಸೊಲ್ಯೂಷನ್ ಇದೆ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಯಾವ ದೇವ್ರು ಪೂಜಿಸ್ತೀರಾ ಆ ದಿನ ನೀವು ಈ ಪೂಜೆನ ಮಾಡ್ಕೋಬಹುದು. ಅದಕ್ಕೇನು ಒಂದು ವಸ್ತು ಬೇಕೋ ಅದನ್ನ ನಿಮ್ಗೆ ತೋರಿಸ್ತೀನಿ. ಇದೊಂದು 28 ದಿನ ಮಾಡ್ಕೋಬಹುದು ಅಥವಾ ನಿಮ್ಗೆ 48 ದಿನ ಮಾಡ್ಬೋದು. ನೀವು ನಾಳೆ 6 ಗಂಟೆ ಮಾಡ್ತೀನಿ ಅಥವಾ ನಾನು ಸಾಯಂಕಾಲ ಮಾಡ್ತೀನಿ ಆ ತರ ಮಾಡಕ್ಕಾಗಲ್ಲ. 3 ದಿವಸ ನೀವು ಯಾವ ಟೈಮ್ಗೆ ನೀವು ಪೂಜೆನ ಸ್ಟಾರ್ಟ್ ಮಾಡ್ಕೋತೀರಾ ಟೈಮ್ ಬರುತ್ತೆ ಅವಾಗ ಪೂಜೆ ಮಾಡಿದ್ರೆ ಖಂಡಿತ ಇದು ಆಗಲ್ಲ. ಈ ಪೂಜೆದ ಫಲವನ್ನು ನಿಮ್ಗೆ ಖಂಡಿತ ಸಿಗುತ್ತೆ. ಇದು ಭಗವಂತನ ಇಚ್ಛೆ, ನಮ್ಮ ಇಚ್ಛೆ ಅಂತೂ ಸಾಧ್ಯನೇ ಇಲ್ಲ. ಇದು ನಿಮ್ ಕಷ್ಟನ ಪರಿಹಾರ ಮಾಡಕ್ ಬಂದಿದೆ ಅಂತ ಅರ್ಥ. ಒಂದೇ ಆಸೆ ನೆರವೇರುತ್ತೆ, ನಮ್ಗೆ ಇನ್ನೂ 1000 ಕಷ್ಟ ಇದೆ, ಏನ್ ಮಾಡೋಣ ಅಂತ. ಇದೇ ಪ್ರಕಾರ ನಿಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡ್ಕೋಬಹುದು. ಪೂಜೆ ಮಾಡೋಕೆ ಮೇನ್ ಬೇಕಾಗಿರೋದು ನೋಡಿ, ಇದು 2 ವಸ್ತು. ಅಷ್ಟು ನೀವೇ ಫಿಕ್ಸ್ ಮಾಡ್ಕೊಂಡ್ಬಿಡಿ. ನಿಮ್ ಕೈಗೆ ಸೇರೋವರೆಗೂ ನೀವು ಈ ಪೂಜಾನ ಮಾಡಬಹುದು. ಅದೇ ಟೈಮ್ಗೆ ಪೂಜೆ ಮಾಡ್ಬೇಕಾಗುತ್ತೆ. ಇದು ಫಸ್ಟ್ ನೀವು ನೆನಪಲ್ಲಿ ಈ ವಿಡಿಯೋ ನಿಮ್ಗೆ ತಲುಪಿದೆ ಅಂತ ಅಂದ್ರೆ ಇದು ನಿಮ್ ಕಷ್ಟನ ಪರಿಹಾರ ಮಾಡಕ್ ಬಂದಿದೆ ಅಂತ. ನಮಸ್ಕಾರ, ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನೆಲ್. ಎಲ್ಲರೂ ಹಿಂಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಒಂದು ಪೂಜೆ ವಿಧಾನವನ್ನು ಹೇಳ್ಕೊಡ್ತೀನಿ, ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಹಾಕಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಕೂಡ ಹಾಕಿದ್ರಿ ಯಾವ ಪೂಜೆ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಖಂಡಿತ ಇವತ್ತಿನ ವಿಡಿಯೋ ಅದೇ ಆಗಿರುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಈ ಒಂದು ಪೂಜೆನ ನೀವು ಮಾಡಿದ್ರೆ ತುಂಬಾನೇ ಉತ್ತಮ ಅಂತ ಅನ್ಸುತ್ತೆ. ಇದರಿಂದ ನಿಮ್ಗೆ ತುಂಬಾ ಒಳ್ಳೆದು ಕೂಡ ಆಗುತ್ತೆ ಅಂತ ನನ್ನ ನಂಬಿಕೆ. ಮತ್ತೆ ಭಗವಂತನ ಆಶೀರ್ವಾದ ಇದ್ರೆ ಖಂಡಿತ ಎಲ್ಲವನ್ನೂ ಪರಿಹಾರ ಆಗುತ್ತೆ. ಇದು ಭಗವಂತನಿಗೆ ನಂಬಿ ಅವ್ರ ಮೇಲೆ ಭಕ್ತಿ ಇಟ್ಟು ಮಾಡುವಂತ ಪೂಜೆ. ನಿಮ್ಗೆ ಮೇನ್ ಆಗಿ ಇಲ್ಲಿ ನಾನು ಹೇಳೋ ಟೈಮಿಂಗು ವಾರದಕ್ಕಿಂತ ಮುಖ್ಯ ನಿಮ್ ಭಕ್ತಿ ಆಗಿರುತ್ತೆ. ಮೇನು ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇದ್ರೆ, ಭಕ್ತಿ ಇದ್ರೆ ಮಾತ್ರ ಈ ಪೂಜೆಯನ್ನು ನೀವು ಮಾಡೋಕೆ ಸ್ಟಾರ್ಟ್ ಮಾಡಿ. ಅಥವಾ ನಂಬಿಕೆ ಇಲ್ಲ, ನಮ್ಗೆ ಭಕ್ತಿನೇ ಇಲ್ಲ, ನೀವು ಹೇಳಿದಿರಂತ ಮಾಡ್ತೀನಿ ಅಂದ್ರೆ ಖಂಡಿತ ಮಾಡಕ್ ಹೋಗ್ಬಿಡಿ. ನಾನು ಹೇಳಿದೀನಿ ಅಂತ ನೀವು ಮಾಡಕ್ ಹೋಗ್ಬಿಡಿ. ಏನಂದ್ರೆ ನಿಮ್ಮ ಭಕ್ತಿಯಿಂದ ನಿಮ್ಮ ಆಸೆಯನ್ನು ಅಥವಾ ನಿಮ್ಮ ಕನಸುಗಳನ್ನ ನೀವು ನನಸು ಮಾಡ್ಕೊಳ್ಳೋಕೆ ಈ ಒಂದು ಪೂಜೆನ ಮಾಡ್ಬೇಕಾಗುತ್ತೆ. ಮೇನು ನಿಮ್ದು ಭಕ್ತಿ ಬೇಕು. ಭಗವಂತನಿಗೆ ಫಸ್ಟ್ ಭಕ್ತಿ ಇದ್ರೆ ಆ ಪೂಜೆ ಸಲ್ಲುತ್ತೆ. ಸುಮ್ನೆ ನಾವು ಪೂಜೆ ಮಾಡಿದ್ವಿ, ಇವ್ರು ಹೇಳಿದ್ರು ನಾನು ಮಾಡ್ದೆ ಆತರ ಆದ್ರೆ ಖಂಡಿತ ಕನಸು ನನ್ಸಾಗಲ್ಲ. ನೀವು ಅನ್ಕೊಂಡಿರೋದು ಯಾವ್ದೂ ಆಗಲ್ಲ. ನಾನು ಫಸ್ಟ್ ಹೇಳ್ತೀನಿ, ನಾವೇನೇ ಒಂದ್ ಕೆಲಸ ಮಾಡ್ಬೇಕಂದ್ರೆ ಅದ್ರ ಮನೆಯಲ್ಲೇ ನಂಬಿಕೆ ಇರಬೇಕು ಮತ್ತೆ ಭಕ್ತಿ ಇರಬೇಕು. ಅವಾಗ್ಲೇ ಮಾತ್ರ ಆ ಕೆಲಸನ ಖಂಡಿತ ನೆರವೇರುತ್ತೆ. ಇವತ್ತು ತುಂಬಾ ಸುಲಭವಾಗಿ ಒಂದು ನಿಮ್ಗೆ ಈ ಪೂಜಾ ವಿಧಾನವನ್ನು ಹೇಳ್ಕೊಡ್ತೀನಿ. ತುಂಬಾ ಸರಳವಾಗಿರೋದು, ಆದ್ರೆ ನಿಮ್ಗೆ ಇದರಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು ಸ್ವಲ್ಪ ಜನಕ್ಕೆ. ಕಷ್ಟ ಅಂತ ಏನಂದ್ರೆ ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಅಂತವ್ರಿಗೆ ಕೂಡ ಒಂದು ಒಳ್ಳೆ ಸೊಲ್ಯೂಷನ್ ಇದೆ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನೀವು ಈ ಪೂಜೆ ಮಾಡ್ಕೋಬೇಕಂದ್ರೆ ಏನು ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಫಸ್ಟ್ ವಾರಗಳನ್ನ ಹೇಳ್ಬಿಡ್ತೀನಿ ನಿಮ್ಗೆ. ವಾರ ನೀವು ಇವತ್ತೇ ಅವತ್ತೇ ಅಂತ ಏನಿಲ್ಲ. ವಾರ ಏನಂದ್ರೆ ನೀವು ಯಾವ ದೇವರ ಪೂಜಿಸ್ತೀರಾ, ನಿಮ್ಗೆ ಯಾವ ದೇವರು ವಾರ ಮುಖ್ಯ ನೋಡಿ ನೀವು ಆ ದಿನ ಅದನ್ನ ಮಾಡ್ಕೋಬಹುದು. ಅಂದ್ರೆ ನನ್ನದೊಂದು ಸಲಹೆ ಏನಂದ್ರೆ ನಿಮ್ಗೆ ಸೋಮವಾರ ಅಥವಾ ಗುರುವಾರ ಮಾಡೋದ್ರಿಂದ ತುಂಬಾನೇ ಉತ್ತಮ ಅಂತ ನಾನು ಹೇಳ್ತೀನಿ. ಭಗವಂತನ ವಾರ ಅವತ್ತು ಗುರುವಿನ ವಾರ ಇರೋದ್ರಿಂದ, ರಾಯರ ವಾರ ಆಗ್ಲಿ ಅಥವಾ ಬಾಬನ ವಾರ ಆಗ್ಲಿ ಈ ರೀತಿ ಇರೋದ್ರಿಂದ ಗುರುವಿನ ವಾರದಿಂದ ಪ್ರಾರಂಭ ಮಾಡೋದು ಉತ್ತಮ. ಮತ್ತೆ ಸೋಮವಾರ ಅಂದ್ರೆ ಶಿವನ ವಾರ ಇರೋದ್ರಿಂದ ಅವತ್ತು ಕೂಡ ನೀವು ಮಾಡೋದು ತುಂಬಾನೇ ಉತ್ತಮ. ಹಾಗಾಗಿ ಇದ್ರ ಮೇಲೂ ಇಲ್ಲ ನಮ್ಮ ಮನೆ ದೇವರು ಇದೇ ಇರೋದು, ನಾವು ಅವತ್ತೇ ಮಾಡ್ತೀವಿ ಅಂದ್ರೆ ಖಂಡಿತ ಅವತ್ತು ಕೂಡ ನೀವು ಮಾಡ್ಕೋಬಹುದು. ಆದ್ರೆ ಹೇಳ್ದಂಗೆ ಸೋಮವಾರನೇ ಗುರುವಾರನೇ ಕಂಡೀಷನ್ ಅಂತ ಏನು ಇಲ್ಲ. ನಿಮ್ಮ ಭಕ್ತಿ ಮತ್ತೆ ನೀವು ಯಾವ ದೇವ್ರು ಪೂಜಿಸ್ತೀರಾ ಆ ದಿನ ನೀವು ಈ ಪೂಜೆನ ಮಾಡ್ಕೋಬಹುದು. ಮತ್ತೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಮಾಡ್ಕೋಬೇಕು ಮತ್ತೆ ಅದಕ್ಕೆ ಏನ್ ಬೇಕಂತ ನಾನು ಮುಂದೆ ಹೇಳ್ತೀನಿ. ಫಸ್ಟ್ ನನಗೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಪೂಜೆ ವಿಧಾನದ ಏನಿದೆ ಇದೆಲ್ಲ ಕ್ಲಿಯರ್ ಮಾಡಿ ಅದಕ್ಕೇನು ಒಂದು ವಸ್ತು ಬೇಕೋ ಅದನ್ನ ನಿಮ್ಗೆ ತೋರಿಸ್ತೀನಿ. ಬೆಳಗ್ಗೆ ನೀವು 4 ಗಂಟೆಗೆ ಎದ್ದು 4 ಗಂಟೆಯಿಂದ ನಿಮ್ಗೆ ಪೂಜೆ ಮಾಡಕ್ಕೆ ಇರುವ ಟೈಮು 5:30 ಒಳಗಡೆ. ಬೆಳಿಗ್ಗೆ 4 ಗಂಟೆಯಿಂದ 5:30 ಒಳಗಡೆ ಈ ಪೂಜೆನ ನೀವು ಮಾಡಬೇಕಾಗುತ್ತೆ. ಇಲ್ಲಪ್ಪ ನಮ್ಗೆ ಅಷ್ಟು ಬೇಗ ಮಾಡಕ್ ಆಗಲ್ಲ ಅನ್ನೋರಿಗೆ ಇನ್ನೊಂದು ಮಾತು, ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ಈ ಪೂಜೆನ ಮಾಡ್ಕೋಬಹುದು. ಇದು ಒಂದು ನಿಮ್ಗೆ ಟೈಮಿಂಗು. ಮತ್ತೆ ಇಲ್ಲ ನಮ್ಗೆ ಬೆಳಿಗ್ಗೆ ಆಫೀಸ್ಗೆಲ್ಲ ಹೋಗ್ತೀವಿ, ನಮ್ಗೆ ಅಷ್ಟು ಬೇಗನೆ ಹೇಳಕ್ಕಾಗಲ್ಲ, ಮತ್ತೆ ನಾವು ಕೆಲ್ಸಕ್ಕೆ ಹೋಗೋರು ಇರ್ತೀವಿ, ನಮ್ಗೆ 8 ಗಂಟೆ ಅಷ್ಟರಲ್ಲಿ ಈ ಪೂಜೆಗಳನ್ನ ಮಾಡ್ಕೊಳಕ್ ಆಗಲ್ಲ ಅನ್ನೋರಿಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಸಾಯಂಕಾಲ ಬೇಕಾದ್ರೂ ಇದನ್ನ ಕೆಲಸದಿಂದ ಮುಗಿಸ್ಕೊಂಡು ಬಂದು ಕೂಡ ಇದನ್ನ ಮಾಡ್ಬೋದು. ಅದು ಎಷ್ಟು ಟೈಮ್ ಒಳಗಡೆ ಅಂದ್ರೆ ಸಾಯಂಕಾಲ ದೀಪ ಹಚ್ಚೋ ಟೈಮಲ್ಲಿ 6 ಗಂಟೆಯಿಂದ 7 ಗಂಟೆ ಒಳಗಡೆ ಈ ಪೂಜೆನ ನೀವು ಮಾಡ್ಕೋಬೇಕು. ನಿಮ್ಗೆ ಇಲ್ಲಿ ಏನಂದ್ರೆ ಇಷ್ಟು ದಿನ ಅಂತ ಇರುತ್ತೆ. ನಿಮ್ಮ ಇಚ್ಛೆಯ ಪ್ರಕಾರ ನಿಮ್ಮ ಆಸೆಯ ಪ್ರಕಾರ ಈ ಒಂದು ವ್ರತನ ನೀವು ಮಾಡ್ಬೋದು. ವ್ರತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೇವರಿಗೆ ನಾವು ಮಾಡ್ತಾ ಇರೋದು. ಇಲ್ಲಿ ಉಪವಾಸ ಮಾಡುವಂಥದ್ದು ಏನು ಇಲ್ಲ, ಮತ್ತೆ ಊಟ ಬಿಡುವಂಥದ್ದು ಏನು ಇಲ್ಲ. ಪೂಜೆ ಭಕ್ತಿಯಿಂದ ಪೂಜೆ ಮಾಡೋದು ಅಷ್ಟೇ. ಏನಂತಂದ್ರೆ ನೀವು ಇದೊಂದು 28 ದಿನ ಮಾಡ್ಕೋಬಹುದು ಅಥವಾ ನಿಮ್ಗೆ 48 ದಿನ ಮಾಡ್ಬೋದು. ಕಷ್ಟ ಅಂತ ಏನಿಲ್ಲ, ಸರಳವಾಗೇನೆ ಇದೆ. ಹೇಗೆ ನೀವು ಅಂತಂದ್ರೆ ಅದನ್ನ ನೀವು 28 ದಿನ 48 ದಿನ ನೀವು ಮನಸ್ಸಲ್ಲಿ ಅನ್ಕೊಂಡು ಆ ಪೂಜೆನ ಮಾಡ್ಕೋಬಹುದು. ಅದಕ್ಕೆ ಮಾಡ್ಕೊಳ್ಳೋಕೆ ಏನ್ ಬೇಕು, ಯಾವ ರೀತಿ ಮಾಡ್ಕೊಳ್ಳೋದಂತ ಇವಾಗ ನಿಮ್ಗೆ ತೋರಿಸ್ಬಿಟ್ಟು ಮುಂದೆ ಹೇಳ್ತೀನಿ.
ಪೂಜೆ ಮಾಡೋಕ್ಕೆ ಮೇನ್ ಬೇಕಾಗಿರೋದು ನೋಡಿ, ಇದು 2 ವಸ್ತು. ನೀವು ದಿನ ಪೂಜೆ ಮಾಡ್ತೀರಾ, ದೇವರಿಗೆ ದೀಪ ಹಚ್ತಿರಲ್ಲ, ಅದು ಅಷ್ಟೇ, ಬೇರೆ ಇದರಲ್ಲಿ ಯಾವುದೂ ಚೇಂಜಸ್ ಇಲ್ಲ. ನಿಮಗೆ ಏನಂದರೆ ನಿಮ್ಮ ಆಸೆನ ನೀವು ಪ್ರತಿದಿನ ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊತೀರಾ. ಈ ರೀತಿ ಮಾಡೋದ್ರಿಂದ ತುಂಬಾ ಬೇಗ ಒಳ್ಳೆಯದಾಗುತ್ತೆ, ನಿಮ್ಮ ಆಸೆನ ನೆರವೇರುತ್ತೆ, ನೀವು ಕಂಡು ಕನಸನ್ನ ನನಸಾಗುತ್ತೆ. ಹಾಗಾಗಿ ಇದು ನನ್ನ ಅನುಭವದ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರೋದು. ಈ ಒಂದು ವೈಟ್ ಸೀಟ್ ಬೇಕಾಗಿರುತ್ತೆ. ಈ ವೈಟ್ ಸೀಟಲ್ಲಿ ನೋಡಿ ಯಾವುದೇ ಮಾರ್ಕ್ ಇರಬಾರ್ದು, ಮತ್ತು ಪೆನ್ನಿಲ್ಲಿ ಬರ್ದಿರೋದು ಯಾವುದೂ ಇರಬಾರ್ದು, ಪ್ಯೂವರ್ ಇದು ವೈಟ್ ಸೀಟು ಹೀಗಿರಬೇಕು. ಅರಿಶಿನ ಈ ರೀತಿ ನೀವು ಕಲಿಸ್ಕೊಂಡು ಇಟ್ಕೊಂಡಿರಿ, ನೀರಲ್ಲೇ ಕಲಿಸ್ಕೊಳ್ರಿ, ಬೇರೆ ಏನು ಬೇಕು ಅಂತ ಏನಿಲ್ಲ, ನೀರಲ್ಲೇ ಕಲಿಸ್ಕೊಳ್ರಿ. ಇದನ್ನು ಈ ರೀತಿ ನೀವು ಬರ್ಕೋಬೇಕು. ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಬರೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ನಿಮಗೆ ಸುಮ್ಮನೆ ಇದು ಬರೆದು ತೋರಿಸ್ತಾ ಇರೋದು. ಓಂ ಶ್ರೀ ಅಂತ ಬರ್ಕೊಂಡಿದ್ದೀನಲ್ವ. ನೀವು ಇಲ್ಲಿ ಏನು ಬರಿಬೇಕಂದ್ರೆ ನಿಮ್ಮ ಮನಸ್ಸಿನ ಆಸೆ. ನಿಮಗೆ ಇವತ್ತು ಒಂದು ಕೆಲಸ ಆಗಬೇಕು, ಈ ಕೆಲಸ ನಮಗೆ ಇಷ್ಟು ದಿನದಲ್ಲೇ ನನಗೆ ಕೈಗೂಡಬೇಕು, ಅಥವಾ ನನ್ನ ಮಕ್ಕಳು ವಿದ್ಯಾಭ್ಯಾಸ ಅವ್ರಿಗೆ ಚೆನ್ನಾಗಿ ಆಗಬೇಕು, ಅಥವಾ ಮಗ ಇವಾಗ ಎಕ್ಸಾಮ್ ಬರಿತಾ ಇದ್ದಾನೆ, ಅವನಿಗೆ ಒಳ್ಳೇದಾಗಲಿ, ಒಳ್ಳೆ ಮಾರ್ಕ್ಸ್ ಬರಲಿ, ಚೆನ್ನಾಗಿ ವಿದ್ಯಾ ಸರಸ್ವತಿ ಅವರಿಗೆ ಒಲ್ದು ಬರಲಿ ಅಂತ ಹೇಳಿಬಿಟ್ಟು ಅಂದ್ಕೊಂಡು ನೀವು ಬರಿಬೋದು. ಅಥವಾ ನಿಮಗೆ ಹಣಕಾಸಿನ ತೊಂದರೆ ಇದ್ದರೆ, ಮನೆಯಲ್ಲಿ ಏನಾದರೂ ತೊಂದರೆ ಇದ್ದರೆ, ಅದರಿಂದ ನೀವು ಮುಕ್ತಿ ಪಡಿಬೇಕು, ಅದರಿಂದ ನಿಮಗೆ ಪರಿಹಾರ ಆಗಬೇಕು ಅಂತಂದರೆ ಅದು ಒಂದು ವಿಷಯನ ನೀವು ಇಲ್ಲಿ ಬರಬಹುದು. ಏನಂತಂದರೆ ಯಾವುದಾದ್ರೂ ಒಂದು ವಿಷಯ, ಇಷ್ಟು ವಿಷಯದಲ್ಲಿ ನೀವು ಒಂದು ವಿಷಯ ಇದರಲ್ಲಿ ಬರಿಬೇಕು. ಏನಂತ ಬರಿಬೇಕಂದ್ರೆ ಫಸ್ಟ್ ನಿಮ್ಮ ಮನೆ ದೇವ್ರ ಹೆಸರು ಬರ್ಕೊಳ್ಳಿ, ಇಲ್ಲ ಅಂದರೆ ಓಂ ಶ್ರೀ ಅಂತ ಕೂಡ ನೀವು ಇದನ್ನು ಬರ್ಕೋಬೋದು. ಓಂ ಶ್ರೀ ಅಂತ ಬರ್ಕೊಂಡಿದ್ದಾದಮೇಲೆ ನಿಮ್ಮ ಮನಸ್ಸಲ್ಲಿ ಇರೋದು, ತುಂಬ ಅಗತ್ಯವಿರೋದು, ನಿಮಗೆ ಇವಾಗ ಅದು ಆಸೆನ ನೀಡಿರಬೇಕು, ಬೇಗ ಆ ಕೆಲಸ ಕೈಗೂಡಬೇಕು ಅನ್ನೋ ವಿಷಯನ ಒಂದನ್ನು ನೀವು ಇದ್ರ ಮೇಲೆ ಈ ರೀತಿ ಅರಿಶಿಣದಿಂದ ನೀವು ಇದನ್ನು ಬರ್ಕೊಳ್ಳಿ. ಅರಿಶಿಣಲ್ಲೇ ಬರ್ಕೋಬೇಕು, ಅರಿಶಿಣ ಅಥವಾ ಕುಂಕುಮದಲ್ಲಿ ಬರ್ಕೋಬೇಕು. ತುಂಬ ಉತ್ತಮ ಅಂದರೆ ಅರಿಶಿಣಲ್ಲೇ ನೀವು ಈ ವೈಟ್ ಶೀಟ್ ಮೇಲೆ ಬರ್ಕೋಬೇಕು. ಇವಾಗ ಮಗನ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳಿಗೆ ಒಲ್ತಾಗಲಿ ಅಂದರೆ ಅದು ಅಷ್ಟೇ ಇಲ್ಲಿ ಬರೆದು, ಮತ್ತು ಕೆಳಗಡೆ ನೀವು ಇದು ನಾನು ಕೈಗೂಡಿದೆ, ಇದು ನನ್ನ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಿದೆ, ಭಗವಂತ ನಿಮಗೆ ಧನ್ಯವಾದ ಅಂತ ಇದರಲ್ಲಿ ಬರಿಬೇಕು. ಅಥವಾ ನಿಮಗೆ ಇವಾಗ ಹಣದ ತುಂಬ ಅಗತ್ಯ ಇದೆ ಅಂತ ಅನ್ನೋರಿಗೆ, ಇಲ್ಲಿ ನಿಮಗೆ ಹಣದ ಅಗತ್ಯ ಇದೆ ಅಲ್ವಾ, ಕಷ್ಟ ಇದೆ ಅಲ್ವಾ, ಆ ಕಷ್ಟನ ಪರಿಹರಿಸಿದೆ ಭಗವಂತ, ನನ್ನ ಹಣವನ್ನು ಕೈ ಸೇರಿದೆ, ಧನ್ಯವಾದಗಳು ಅಂತ ಹೇಳಿಬಿಟ್ಟು ನೀವು ಇದ್ರ ಮೇಲೆ ಬರಿಬೇಕು. ಯಾಕಂದರೆ ಇದನ್ನು ಈಡೇರಿಸುವಂತ ಕೇಳೋದಕ್ಕಿಂತ ಈಡೇರಿದೆ ಅಂತ ಇಲ್ಲಿ ಬರೋದ್ರೆ ತುಂಬಾ ಉತ್ತಮ. ಯಾಕಂದರೆ ಆಗೋಕ್ಕಿಂತ ಮುಂಚೆ ಭಗವಂತನಲ್ಲಿ ನೀವು ಒಂದು ಧನ್ಯವಾದಗಳನ್ನ ಸಲ್ಲಿಸಿದರೆ ತುಂಬಾ ಉತ್ತಮ. ಹಾಗಾಗಿಬಿಟ್ಟು ನೀವು ಈ ರೀತಿನ ಬರ್ಕೋಬೇಕಾಗತ್ತೆ. ಇನ್ನು ಬೇರೆ ಯಾವುದಾದ್ರೂ ಒಂದು ವಿಷಯ ಇದ್ದರೆ ನೀವು ಹಾಗೆ ನನಗೆ ಇದು ನನಗೆ ಕೈಗೆ ಸೇರಿದೆ ಭಗವಂತ, ತುಂಬ ಧನ್ಯವಾದಗಳಂತ ನೀವು ಇಲ್ಲಿ ಬರ್ಕೊಂಡ್ರೆ ತುಂಬಾ ಉತ್ತಮ. ಅದು ಈ ರೀತಿ ನೀವು ಇದ್ರ ಮೇಲೆ ಬರೆದು ಈ ಪೇಪರನ್ನು ಹೀಗೆ ನೀವು ದೇವರ ಮನೆಯಲ್ಲಿ ಇಡಬೇಕು. ನೀವು ಪೂಜೆ ಎಲ್ಲ ಮಾಡ್ಕೊಳ್ರಿ, ಬೆಳಿಗ್ಗೆ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ರಿ. ಪೂಜೆ ಪೂರ್ತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ದೀಪ ಎಲ್ಲ ಹಚ್ಚಿ ಇದನ್ನು ಬರೆದು ಈ ಭಗವಂತನ ಮುಂದೆ ಹೀಗೆ ಇಟ್ಟು ನೀವು ಅದೇನು ಬರೆದಿರ್ತೀರಲ್ವ ಅದನ್ನು ಮನಸ್ಸಲ್ಲಿ ಮತ್ತೆ ಒಂದ್ಸತಿ ಹೇಳ್ಕೊಂಡು ಇದನ್ನು ಅಲ್ಲಿ ದೇವ್ರ ಮುಂದೆ ಇಡಬೇಕು. ಇಟ್ಟು ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ರಿ. ಹೀಗೆ ನೀವು ಪ್ರತಿದಿನನೂ ಮಾಡಬೇಕಾಗತ್ತೆ. ಪ್ರತಿದಿನನೂ ಮಾಡಬೇಕಂದ್ರೆ ನೀವು ಎಷ್ಟು ಗಂಟೆಗೆ ಸ್ಟಾರ್ಟಿಂಗ್ ಪೂಜೆ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗು ನೀವು ಯಾವ ದಿನ ಪೂಜೆ ಮಾಡಿರ್ತೀರಾ, ಯಾವ ಟೈಮಲ್ಲಿ ಪೂಜೆ ಮಾಡಿರ್ತೀರ ಪ್ರತಿದಿನ ಅದೇ ಟೈಮ್ಗೆ ನೀವು ಈ ಪೂಜೆನ ಮಾಡಬೇಕಾಗುತ್ತೆ. ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅಂತಂದರೆ ಬೆಳಗ್ಗೆ 4 ಗಂಟೆಯಿಂದ 5:30 ಒಳಗೆ ನಾವು ಮಾಡ್ಕೋಬೇಕು ಅನ್ನೋರಾಗಿದ್ದರೆ ಇನ್ನು ನೀವು 48 ದಿನ ಅಥವಾ 28 ದಿನ ಮಾಡ್ಕೊಳ್ಳೋರಿದ್ರೆ, ಅಥವಾ ನಿಮ್ಮ ಆಸೆ ಪೂರ್ತಿ ಅದು ಕೈಗೂಡೋವರೆಗೂ ಹಾಗೆ ಕೂಡ ಬಿಡ್ಬೋದು. ಆಯಿತಾ, ಅಲ್ಲಿವರೆಗೂ ಬೇಕಾದರೂ ನೀವು ಮಾಡ್ಕೋಬೋದು. ಅಲ್ಲಿವರೆಗೂ ಆಗಲ್ಲ ಅನ್ನೋರು ನೀವು ಅಥವಾ 28 ದಿನ 48 ದಿನ ಮಾಡ್ತೀನಿ ಅಂತಂದರೂ ಕೂಡ ಇದನ್ನು ನೀವು ಮಾಡ್ಕೋಬೋದು. ಇದರಲ್ಲಿ ಯಾವುದೇ ಉಪವಾಸ ಏನೂ ಇಲ್ಲ. ನಾರ್ಮಲ್ ನೀವು ಹೇಗೆ ಪೂಜೆ ಮಾಡ್ತೀರೋ ಅಷ್ಟೇ, ಟೈಮಿಂಗ್ ಮಾತ್ರ ಕರೆಕ್ಟಾಗಿರಬೇಕು ಅಷ್ಟೇ. ಮೇಯ್ನಾಗಿ ಇದರಲ್ಲಿ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಇದು ನೀವು ಅಲ್ಲೇ ದೇವ್ರ ಕೋಣೆಯಲ್ಲೇ ಇಡಬೇಕು, ದೇವ್ರ ಮುಂದೆನೇ ಇಡಬೇಕು. ದೇವ್ರ ಮುಂದೆ ನೀವು ಪ್ರತಿದಿನನೂ ಅಷ್ಟೇ ಅದೇ ಟೈಮ್ಗೆ ಎದ್ದು ಅದೇ ಟೈಮಲ್ಲೇ ಪೂಜೆ ಮಾಡಿ, ಮತ್ತೆ ಈ ಪೇಪರ್ ತೊಗೊಂಡು ಅದರಲ್ಲಿ ಏನು ಬರೆದಿರ್ತೀರ ಅದು ಒಂದು ಸತಿ ದೇವ್ರ ಹತ್ರ ಹೇಳಿ ಮತ್ತೆ ನೀವು ಕೈ ಮುಗಿದು ಅದೇ ಥರ ನೀವು ದಿನಾಲೂ ಮಾಡ್ತಾ ಬನ್ನಿ. ನೀವು ಎಷ್ಟು ದಿನ ಅಂದ್ಕೊಂಡಿರ್ತೀರೋ ಅಷ್ಟು ದಿನ ಮಾಡಿ. ಇನ್ನು ನಿಮ್ಮ ಆಸೆ ಏನಾದರೂ ಈಡೇರಿತು, ಆದಷ್ಟು ಬೇಗ ಈಡೇರಿತು, ಕೈಗೂಡ್ತು ಅಂದರೆ ಈ ಪೇಪರ್ ಏನು ಮಾಡಬೇಕು ಅಂತ ನೀವು ಕೇಳಿದ್ರೆ, ಈ ಪೇಪರು ಏನಿಲ್ಲ, ಮಡಿಚಿ ನೀವು ಹರಿಯೋ ನೀರಿಗೆ ಬಿಡ್ಬೋದು, ಅಥವಾ ಯಾವುದಾದ್ರೂ ಗಿಡದ ಕೆಳಗಡೆ ನೀವು ಮಣ್ಣಲ್ಲಿ ಮುಚ್ಚಬೇಕು. ಇದು ಡಸ್ಟ್ಬಿನ್ಗೆ ಹಾಕೋದಾಗಲಿ ಬೇರೆ ಯಾರೋ ತುಳಿಯೋ ಜಾಗದಲ್ಲಿ ಹಾಕಬಾರ್ದು. ಯಾಕಂದರೆ ಓಂ ಶ್ರೀ ಅಂತ ಬರೆದಿರ್ತೀರ, ಭಗವಂತನ ಹೆಸರು ಬರೆದಿರ್ತೀರ. ಮೇಯ್ನಾಗಿ ನಿಮ್ಮ ಆಸೆಯನ್ನು ಇಲ್ಲಿ ಭಗವಂತ ನಿಮ್ಮ ಕೈಗೂಡ್ಸೋಕ್ಕೆ ಕೊಟ್ಟಿರ್ತಾನೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಎಲ್ಲಿ ತುಳಿಯೋ ಜಾಗದಲ್ಲಿ ಹಾಕಬಾರ್ದು. ನೀವು ಕರೆಕ್ಟಾಗಿ ಇದು ನೀರಿಗೆ ಹರಿಯೋ ನೀರಿಗೆ ಬಿಡಿ, ಅಥವಾ ಯಾರು ತುಳಿದೇ ಇರೋ ಜಾಗ
ಜಾಗಕ್ಕೆ ಹಾಕಿ. ಪ್ರತಿದಿನ ನೀವು ಈ ರೀತಿ ಪೂಜೆ ಮಾಡ್ತಾ ಬಂದರೆ, ಪ್ರತಿದಿನ ಭಗವಂತನ ಹತ್ರ ಇದು ಬರೆದಿರೋದು ನೀವು ಹೇಳ್ತಾ ಬಂದರೆ ಖಂಡಿತ ನಿಮ್ಮ ಆಸೆಯನ್ನು ಈಡೇರುತ್ತೆ. ಮತ್ತೆ ಒಂದು ಸತಿ ಹೇಳ್ತಾ ಇದ್ದೀನಿ, ನಮ್ಮ ಆಸೆಯನ್ನು ಈಡೇರಬೇಕು, ನಾವು ಅಂದ್ಕೊಂಡಿರೋದು ಆಗಬೇಕಂದ್ರೆ ಖಂಡಿತ ಭಕ್ತಿ ಅನ್ನೋದು ತುಂಬಾ ಮುಖ್ಯ ಭಗವಂತನಿಗೆ. ಹಾಗಾಗಿ ತುಂಬ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಇದು ಆಗುತ್ತೆ. ನಾನು ಹೇಳಿದ್ದೀನಿ ಅಂತ ಸುಮ್ಮನೆ ನೀವೇನೋ ಮಾಡಿದ್ರೆ ಅಂದರೆ ಖಂಡಿತ ಅದಾಗಲ್ಲ. ನಿಮ್ಮ ಭಕ್ತಿ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ಭಗವಂತ ನಮಗೆ ಈ ಒಂದು ದಾರಿನ ತೋರಿಸಿರ್ತಾನೆ, ಅಲ್ಲಿವರೆಗೂ ಒಯ್ದು ಬಿಡಲ್ಲ, ಈ ದಾರಿಯಲ್ಲಿ ಹೋಗು ಅಂತ ಹೇಳ್ತಾನೆ. ಅದು ಮುಂದೆ ಕಲ್ಲು ಮುಳ್ಳು ನಾವು ತಕ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ನಿಮ್ಮ ಭಕ್ತಿಯಿಂದ ನೀವು, ಭಗವಂತ ನಿಮ್ಗೆ ಇದೊಂದು ದಾರಿ ತೋರಿಸಿದ್ದಾನೆ, ಇದನ್ನು ನೀವು ಭಕ್ತಿಯಿಂದ ಮಾಡ್ತೀರಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನಿಮ್ಮ ಪರವಾಗಿ ನಾನು ಕೂಡ ಈ ಪೂಜೆಯನ್ನು ಮಾಡ್ತೀನಿ. ನಾನು ಈ ವಿಡಿಯೋ ಮಾಡಿದ್ದಕ್ಕಾಗಿ ನೀವೆಲ್ಲರೂ ಈ ಪೂಜೆಯನ್ನು ಮಾಡ್ತಾ ಇರ್ತೀರಲ್ಲ, ನಿಮಗೋಸ್ಕರ ನಾನು ಇಲ್ಲಿ ಪೂಜೆಯನ್ನು ಮಾಡ್ತೀನಿ. ನಿಮ್ಮ ಆಸೆಗಳನ್ನ ಆದಷ್ಟು ಬೇಗ ನೆರವೇರಲಿ ಅಂತ. ಇವಾಗ ಮತ್ತೆ ನಿಮ್ಗೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನೀವು ಪೂಜೆ ಮಾಡೋ ಟೈಮಿಂಗು ಫಸ್ಟ್ ನೀವೇ ಫಿಕ್ಸ್ ಮಾಡ್ಕೊಂಬಿಡಿ. ಇವತ್ತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ಮತ್ತೆ ನೀವು ನಾಳೆ 8 ಗಂಟೆ ಮಧ್ಯದಲ್ಲಿ ಮಾಡ್ತೀನಿ ಅಥವಾ ನಾನು ಸಾಯಂಕಾಲ ಮಾಡ್ತೀನಿ, ಆ ಥರ ಮಾಡೋಕ್ಕಾಗಲ್ಲ. ನೀವು ಈ ಫಸ್ಟಿನ ದಿವಸ ಏನು ಪೂಜೆ ಯಾವಾರ ಸ್ಟಾರ್ಟ್ ಮಾಡ್ತೀರ ನೋಡಿ, ಫಸ್ಟಿನ ದಿವಸ ನೀವು ಯಾವ ಟೈಮ್ಗೆ ನೀವು ಪೂಜೆನ ಸ್ಟಾರ್ಟ್ ಮಾಡ್ಕೋತೀರಾ, ನೀವು ಪೂಜೆ ಕೊನೆ ಆಗೋವರೆಗೂ ಕೂಡ ಅದೇ ಟೈಮ್ಗೆ ಪೂಜೆ ಮಾಡಬೇಕಾಗತ್ತೆ. ಅಥವಾ ನೀವು 28 ದಿನದ ಪೂಜೆ ಮಾಡ್ಬೋದು, 48 ದಿವಸದ ಪೂಜೆ ಮಾಡ್ಬೋದು, ಅಥವಾ ನೀವು ಅನ್ಕೊಂಡಿರೋದನ್ನ ಬಂದು ನಿಮ್ಮ ಕೈಗೆ ಸೇರೋವರೆಗೂ ನೀವು ಈ ಪೂಜೆನ ಮಾಡ್ಬೋದು. ಅಂದ್ರೆ ನೀವು ಎಲ್ಲಿವರೆಗೂ ಮಾಡ್ತಿರೋ ಅಲ್ಲಿವರೆಗೂ ಒಂದೇ ಟೈಮ್ಗೆ ನೀವು ಪೂಜೆನ ಮಾಡಬೇಕಾಗತ್ತೆ. ಬೆಳಗಿನ ಜಾವ ನೀವು ಪೂಜೆನ ಸ್ಟಾರ್ಟ್ ಮಾಡ್ತೀರಾ ಬ್ರಾಹ್ಮಿ ಮುಹೂರ್ತದಲ್ಲಿ, ನೀವು ಈ ಪೂಜೆನ ಮುಗಿಯೋವರೆಗೂ 28 ದಿನ ಅಥವಾ 48 ದಿನ ಅಥವಾ ನಿಮ್ಮ ಆಸೆನ ಕೈ ಸೇರೋವರೆಗೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗತ್ತೆ. ಅಥವಾ ನೀವು 6 ಗಂಟೆಯಿಂದ 8 ಗಂಟೆ ಬೆಳಗಿನ ಜಾವ ಅವಾಗ ಮಾಡ್ತೀರಾ ಅಂದರೆ ಪೂರ್ತಿ ಲಾಸ್ಟ್ವರೆಗೂ ನೀವು ಅದೇ ರೀತಿ ಮಾಡಬೇಕಾಗುತ್ತೆ. ಅಥವಾ ನೀವು ಸಾಯಂಕಾಲ ಮಾಡ್ತೀರಾ 6 ಗಂಟೆಯಿಂದ 7 ಗಂಟೆ ಅವಾಗ ಮಾಡ್ತೀನ ಅಂತಂದ್ರೆ ನೀವು ಮತ್ತೆ ಸ್ಟಾರ್ಟಿಂಗಿಂದ ಅವತ್ತು ಫಸ್ಟ್ ದಿನ ಏನು ಪೂಜೆ ಸ್ಟಾರ್ಟ್ ಮಾಡಿರ್ತೀರ ಮತ್ತೆ ಲಾಸ್ಟ್ವರೆಗೂ ನೀವು ಅದೇ ಟೈಮ್ಗೆ ಪೂಜೆ ಮಾಡಬೇಕಾಗುತ್ತೆ. ಇದು ಫಸ್ಟ್ ನೀವು ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾವಾಗ ಟೈಮ್ ಬರುತ್ತೆ ಅವಾಗ ಪೂಜೆ ಮಾಡಿದ್ರೆ ಖಂಡಿತ ಇದು ಆಗಲ್ಲ. ಈ ಟೈಮಲ್ಲಿ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ಕರೆಕ್ಟಾಗಿ ಅದೇ ಟೈಮಲ್ಲಿ ಮಾಡ್ಕೊಂಡು ಹೋದ್ರೆ ಮಾತ್ರ ಈ ಪೂಜೆದ ಫಲವನ್ನು ನಿಮಗೆ ಖಂಡಿತ ಸಿಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಮತ್ತೆ ಅದನ್ನ ಮಿಸ್ಟೇಕ್ ಮಾಡ್ಕೋಬೇಡಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ ಅನ್ಸಿದ್ರೆ, ಏನಾದರೂ ಇದ್ರಲ್ಲಿ ನಿಮಗೆ ಅಷ್ಟು ಇದು ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ಕೇಳ್ಬೋದು. ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಯಾವ ಕಮೆಂಟಿಗೂ ರಿಪ್ಲೈ ಮಾಡದೆ ಅಂತೂ ಇರಲ್ಲ. ನೀವೇನೇ ಡೌಟ್ ಕೇಳಿದ್ರು ಕೂಡ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇದು ಭಗವಂತನ ಇಚ್ಛೆ, ನಮ್ಮ ಇಚ್ಛೆ ಅಂತೂ ಸಾಧ್ಯನೇ ಇಲ್ಲ. ಭಗವಂತ ಏನು ನಿಮ್ಗೆ ಈಗ ನೋಡಿ, ಒಂದು ಈ ವಿಡಿಯೋ ನಿಮ್ಗೆ ತಲುಪಿದೆ ಅಂತ ಅಂದ್ರೆ ಇದು ನಿಮ್ ಕಷ್ಟನ ಪರಿಹಾರ ಮಾಡಕ್ ಬಂದಿದೆ ಅಂತ ಅರ್ಥ. ಯಾಕಂದ್ರೆ ನನ್ನ ಅನುಭವದಲ್ಲಿ, ನನ್ನ ಜೀವನದಲ್ಲಿ ಹಂಗೆ ಆಗಿರೋದು. ನನಗೂ ಹಿಂಗೆ ಒಬ್ರು ಹೇಳಿರೋದು, ಅವ್ರು ಹೇಳಿದ್ದಕ್ಕೆ ನಾನು ಅದನ್ನು ಕೇಳಿ ನನ್ನ ಕಷ್ಟನ ನನಗೆ ಪರಿಹಾರ ಆಗಿದೆ. ಯಾಕಂದ್ರೆ ಆ ಟೈಮಲ್ಲಿ ಅವ್ರು ಬಂದು ಹೇಳಿದಾಗ ನಾನು ಅದು ಮಾಡಿದೀನಿ, ನನಗೆ ಪರಿಹಾರ ಆಗಿದೆ. ಹಾಗೆ ಇದು ನಿಮಗೆ ಬಂದು ತಲುಪಿದೆ ಅಂದ್ರೆ ಇವಾಗ ನಿಮ್ ಕಷ್ಟ ಪರಿಹಾರ ಆಗಕ್ಕೆ ಟೈಮ್ ಬಂದಿದೆ ಅಂತಾನೆ ಅರ್ಥ. ಇದು ನಿಮ್ಮೆಲ್ಲರಿಗೂ ಕೂಡ ಈ ಪೂಜೆ ವಿಧಾನ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಖಂಡಿತ ಇನ್ನೂ ನಿಮ್ಗೆ ಏನಾದ್ರೂ ಇದ್ರಲ್ಲಿ ಅರ್ಥ ಆಗಿಲ್ಲ ಅಂತಂದ್ರೆ ಖಂಡಿತ ನನಗೆ ಕಮೆಂಟ್ ಹಾಕ್ಬೋದು. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಬರ್ದಿರೋದನ್ನ ಏನ್ ಮಾಡ್ಬೇಕು ಅಂತ, ಅದನ್ನ ನೀವು ಪೂಜೆ ಎಷ್ಟು ದಿವಸ ಹಿಡಿದಿರ್ತೀರ ನೋಡಿ, ಅಷ್ಟು ದಿವಸ ಅದು ಒಂದೇ ದಿನ ಡೈಲಿ ಬರೆಯೋದಿಲ್ಲ, ಅದು ಒಂದೇ ಬರ್ದಿರೋದು. ಫಸ್ಟ್ ದಿನ ಏನ್ ಬರ್ದಿರ್ತಾರ ಡೈಲಿ ಅದಕ್ಕೆ ನೋಡಿ ಅದನ್ನ ಹೇಳ್ಬಿಟ್ಟು ಮತ್ತೆ ಅಲ್ಲೇ ದೇವ್ರ ಮುಂದೆ ಇಟ್ಟು ಕೈ ಮುಗಿರಿ ಅಷ್ಟೇ. ಪ್ರತಿದಿನನೂ ಅದನ್ನ ಹೇಳ್ಬೇಕು. ಪೂಜೆ ಮಾಡಿದ ಆದ್ಮೇಲೆ 1 ನಿಮಿಷ ಕುತ್ಕೊಂಡು ಅದನ್ನ ಓದಿ ಭಗವಂತಗೆ ಹೇಳಿ ಮತ್ತೆ 1 ನಿಮಿಷ ಭಗವಂತನ ಧ್ಯಾನ ಮಾಡಿ ಆಮೇಲೆ ನಿಮ್ ಕೆಲಸಗಳನ್ನ ನೀವು ಮಾಡ್ಬೋದು. ಖಂಡಿತ ನೀವು ಯಾವುದೇ ಒಂದು ಕಷ್ಟ ಇದ್ರೂ ಇದನ್ನ ಮಾಡ್ಕೋಬಹುದು. ಇನ್ನೊಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ಒಂದೇ ಆಸೆ ನೆರವೇರುತ್ತೆ, ನಮ್ಗೆ ಇನ್ನೂ 1000 ಕಷ್ಟ ಇದೆ, ಏನ್ ಮಾಡೋಣ ಅಂತ. ಅದೇ ರೀತಿ ನೀವು ಒಂದು ಮುಗಿಸ್ಕೊಳ್ಳಿ. ಇವಾಗ ಇದು ಒಂದು ಕಷ್ಟ ಇದೆ, ಇವಾಗ ಮಗನ ವಿದ್ಯಾಭ್ಯಾಸ, ಇದು ಒಂದು ನೀವು 28 ದಿನನೋ 48 ದಿನನೋ ಇದನ್ನ ಮುಗಿಸ್ಕೊಳ್ಳಿ. ಇದು ಮುಗಿದ ಆದ್ಮೇಲೆ ಮತ್ತೆ ನೀವು ಇನ್ನೊಂದು ಆ ಪೇಪರ್ನ ತೆಗೆದು ನೀರಿಗೆ ಬಿಟ್ಟು ಇನ್ನೊಂದು ಪೇಪರ್ನ ಬರ್ಕೊಳ್ಳಿ. ಅದು ನಿಮ್ಗೆ ಯಾವ ಹಣ ನಿಮ್ಗೆ ತುಂಬಾ ಅಗತ್ಯ ಇದೆ ಅಥವಾ ನಾವು ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಸಿಗ್ತಾ ಇಲ್ಲ, ಆ ತರದ್ದು ಏನಾದ್ರು ಇದ್ರೆ ನೀವು ಅದನ್ನ ಬರ್ಕೊಳ್ಳಿ. ಮತ್ತೆ ಒಂದು 28 ದಿನ ಅಥವಾ 48 ದಿವಸದ ಒಂದು ಪೂಜೆನ ಮಾಡ್ಕೊಳ್ರಿ. ಇದೇ ಪ್ರಕಾರ ನಿಮ್ಮ ಕಷ್ಟಗಳನ್ನ ನೀವು ಪರಿಹಾರ ಮಾಡ್ಕೋಬಹುದು. ಓಕೆ, ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ಪೂಜೆನ ನಿಮ್ಗೂ ಕೂಡ ಒಳ್ಳೇದಾಗ್ಲಿ, ಆದಷ್ಟು ಬೇಗ ನೀವು ಅನ್ಕೊಂಡಿರೋದು ನಿಮ್ ಕೈ ಸೇರ್ಲಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.